ಸರ್, ಇದು ಒಟ್ಟಾರೆಯಾಗಿ ಇದು ಸಾಬರ ಬಜೆಟ್ ಅಂತ ಟೀಕೆ ಮಾಡಿದ್ದಾರೆ ವಿಪಕ್ಷ ನಾಯಕರು. ಬಿಜೆಪಿಯಿಂದ ಮುಸ್ಲಿಮರಿಗಾಗಿ ಅವರ ಋಣ ತೀರ್ಸಕ್ಕೋಸ್ಕರ ಮಾಡಿರುವಂಥ ಬಜೆಟ್. ಸರ್, ಈಗ ಇದರಲ್ಲಿದೆ 100 ಪೇಜಲ್ಲಿ 99 ಪೇಜು ನಮಗಾಗಿ, ನಾವು ಅಂದರೆ ಹಿಂದೂಗಳಿಗಾಗೆ ಮೀಸಲಾಗಿದೆ ಅಲ್ವಾ. ಒಂದು ಪೇಜ್ ಅವರು ಮೀಸಲಿಟ್ಟರೆ ಅಶೋಕ್ ಅವರೊಂದು ಕಡೆ, ಛಲವಾದಿ ನಾರಾಯಣ ಸ್ವಾಮಿ ಅವರೊಂದು ಕಡೆ ಬಾಯಿ ಬಡ್ಕೊತಾ ಇದ್ದಾರೆ. ನಾನು ಆ ಛಲವಾದಿ ನಾರಾಯಣ ಸ್ವಾಮಿ ಅವ್ರಿಗೆ ಹೇಳ್ತಾ ಇದ್ದೀನಿ, ಸರ್ ನಿಮಾನ್ಸ್ ಹಾಸ್ಪಿಟ್ಲ್ ಇದೆ ಸರ್, ಬಸ್ ನಂಬರು BMTCದು ಬಸ್ ನಂಬರ್ ಹೇಳ್ತೀನಿ. ಛಲವಾದಿ ನಾರಾಯಣ ಸ್ವಾಮಿ ಅವರೇ, BMTC ಬಸ್ ಹತ್ತಿ ನಿಮಾನ್ಸ್ಗೆ ಹೋಗಿ ಚಿಕಿತ್ಸೆ ತಗೊಳ್ಳಿ. ನಿನ್ನೆ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಭಾಳ ಕೇವಲ ಮಾತಾಡಿದ್ದಾರೆ, ಅದೇನೋ ವೀಲ್ ಚೇರು ಆ ಚೇರು ಅಂತ. ನಾನು ಛಲವಾದಿ ನಾರಾಯಣ ಸ್ವಾಮಿಗೆ ಹೇಳ್ತಿದ್ದೀನಿ, ಬಾಯಿ ಮುಚ್ಕೊಂಡಿರಬೇಕು ಸರ್, ಬಾಯಿ ಮುಚ್ಕೊಂಡಿರಬೇಕು. ನಮ್ಮ ಪಾರ್ಟಿಯಲ್ಲಿದ್ದಾಗ ನಮ್ಮ ಬಕೆಟ್ ಹಿಡಿದು ಬಕೆಟ್ ತುಂಬಿಸ್ಕೊಂಡು ನಿಮ್ಮ ತೆವಲು ತೀರದೆ BJP ನ್ಯಾಷನಲ್ ಲೀಡರ್ಸ್ ಮಾಡೋಕ್ಕೆ ನೀವು ಆಡ್ತಿರೋ ಕಿತ್ತೋಗಿರೋ ಆಟ ಇದು. ಐಡಿಯಾಲಜಿಕಲಿ ಒಂದು ವಿಪಕ್ಷ ನಾಯಕ ಹಿಂಗೆ ಬಿಹೇವ್ ಮಾಡೋದು ಅಲ್ರಿ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರನ್ನ ಅಷ್ಟು ಕೇವಲವಾಗಿ ಏನೋ ಒಂದು ಅಣುಕು ಪ್ರದರ್ಶನ ಮಾಡುವಾಗ ಭಾಳ ಕೆಟ್ಟದಾಗಿ ಮಾತಾಡಿದೆ ಈ ಮನುಷ್ಯ. ನಮಗೇನು ಭಾಷೆ ಬರಲ್ಲ ಅಂತೇನಿಲ್ಲ ಛಲವಾದಿ ನಾರಾಯಣ ಸ್ವಾಮಿ ಅವರೇ, ಚೆನ್ನಾಗಿ ಭಾಷೆ ಬರುತ್ತೆ. ಅಂದರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮಗೆ ಸಂಸ್ಕಾರ ಕಲಿಸಿದ್ದಾರೆ, ರಾಜಕಾರಣ ಹಿಂಗೆ ಮಾಡಬೇಕು ಅಂತ. ಇಲ್ಲ, ನಿಮ್ಮ ಲೆವೆಲ್ಗೆ ಇಳಿದು ಮಾತಾಡೋದು ನಮ್ಗೆ 10 ನಿಮಿಷದ ಕೆಲಸ. ಯೋಗ್ಯತೆ ಇದೆಯಾ ಕರೆಕ್ಟಾಗಿ ವಿಮರ್ಶೆ ಮಾಡೋಕ್ಕೆ? ಐಡಿಯಾಲಜಿಕಲಿ ಏಕವಚನದಲ್ಲಿ ಕಾಮೆಂಟ್ ಮಾಡ್ತೀರಾ? ದಮ್ಮು ತಾಕತ್ತಿದ್ರೆ ಬನ್ನಿ ಛಲವಾದಿ ನಾರಾಯಣ ಸ್ವಾಮಿ ಅವರೇ, ಮಾತಾಡೋಣ. ಅಲ್ಲಿ ಮೀಡಿಯಾ ಡಿಬೇಟ್ಗಳಲ್ಲಿ ಕೂತ್ಕೊಂಡಾಗ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾಗ ಸಿದ್ದರಾಮಯ್ಯನವರು ಆಧುನಿಕ ಅಂಬೇಡ್ಕರ್ ಅಂತ ಅಂದ್ರೆ ಯಾರ್ರೀ? ಸಿದ್ದರಾಮಯ್ಯ ಸಾಹೇಬರು, ಮಹದೇವಪ್ಪ ಸಾಹೇಬರು. ಅದನ್ನ ಇವತ್ತೇನು ನಾವು ಬೇರೆ ಕಡೆ ಮಾಡ್ತಿಲ್ಲ, SC ST ವೆಲ್ಫೇರ್ಗೆ ಬಳಸ್ತಾ ಇರೋದು. ಈ ಬಡ್ಜೆಟ್ ಬುಕ್ ಓದಿ, ಪರಿಜ್ಞಾನ ಇದ್ರೆ ಈ ಬಡ್ಜೆಟ್ ಬುಕ್ ಓದಿ. ಛಲವಾದಿ ನಾರಾಯಣ ಸ್ವಾಮಿ ಅವರೇ, ಖಬರ್ದಾರ್.